ವಿಶೇಷವಾಗಿ ಇಲ್ಲಿಯ ಸ್ಥಳ ದೈವಗಳನ್ನೆಲ್ಲ ಮನಸಾರೆ ಸ್ಮರಿಸುತ್ತಾ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಸಹಯೋಗದಲ್ಲಿ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕನ್ನಡ ಸಂಸ್ಕೃತಿ ಉತ್ಸವ ಅಂಗವಾಗಿ ಕಾಸರಗೋಡು ಜಿಲ್ಲೆಯ ಈ ಸಾಂಸ್ಕೃತಿಕ ನಗರಿ ಎಂದು ಹೇಳಪಡುವಂತಹ ಸೀತಾಂಗೋಳಿಯಲ್ಲಿ ಇವತ್ತು ಈ ದತ್ತಿನಿಧಿ ಪ್ರಶಸ್ತಿ ಸಮಾರಂಭದ ಆರಂಭವಾಗಿ ಇವತ್ತು ಮೆರವಣಿಗೆಯಲ್ಲಿ ನಾವು ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಜೊತೆ ಇರುವವರು ಹಿರಿಯ ಉದ್ಯಮಿಗಳು, ಕೊಡುಗೆ ದಾನಿಗಳು ಆದಂತಹ ಶಿವಶಂಕರ್ ನೆಕ್ರಾಜ್ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಉತ್ತಮ ರೀತಿಯಲ್ಲಿ ಸಂಯೋಜಿಸಿದಂತಹ ಶ್ರೀಯುತ ಥೋಮಸ್ ಅವರಿದ್ದಾರೆ. ಅವರು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾದ ಗಂಗಾಧರ ತೆಕ್ಕೆಮೂಲೆ ಇದ್ದಾರೆ. ಅವರು ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗಡಿನಾಡು ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿಯ ಚೇನೇಪ್ಪ ನಾಯಕರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಾದ ರಾಮಪ್ಪ ಮಂಜೇಶ್ವರ ಇದ್ದಾರೆ. ಅದೇ ರೀತಿ ಸುಕುಮಾರ್ ಕುದುರೆಪಾಡಿ ಇದ್ದಾರೆ. ಅವರು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಅದೇ ರೀತಿ SU ಅಬ್ದುಲ್ಲಾ ಅವರಿದ್ದಾರೆ. ಅವರು ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿ PO ಕ್ರಸ್ತ ಅವರಿದ್ದಾರೆ. ಅವರು ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಬದರಿಕ ಗ್ರಾಮ ಪಂಚಾಯತ್ ಸದಸ್ಯರಾದ ಟಿ ಶಂಕರ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಸಾಂಸ್ಕೃತಿಕ ತಂಡ ತೊಟ್ಟಿಗೆ ನಮಗೆ ಬಂದಂತಹ ಹಿರಿಯರಾದ ನಾಗೇಶ್ ಅವರಿದ್ದಾರೆ. ಅವರು ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಿರಿಯರು, ಪತ್ರಕರ್ತರು, ಸಾಹಿತಿಗಳಂತ ರಾಧಾಕೃಷ್ಣ ಸರ್ ಅವರು ಉಳಿದಿದ್ದಾರೆ. ಅವರು ಸಹ ಕಾರ್ಯಕ್ರಮವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಹಲವು ಸಾಂಸ್ಕೃತಿಕ ತಂಡದ ಸದಸ್ಯರು, ಅದೇ ರೀತಿ ಕುಟುಂಬಶ್ರೀ ಕಾರ್ಯಕರ್ತರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕರ್ತರು, ಅದೇ ರೀತಿ ಹಲವು ಸಂಘ ಸಂಸ್ಥೆಗಳು, ಅದೇ ರೀತಿ ಸೀತಾಂಗೋಳಿಯ ನಗರಿಯ ಹಲವು ವಿವಿಧ ಸಾಮಾಜಿಕ, ಧಾರ್ಮಿಕ ಮತ್ತು ವಿವಿಧ ಸದಸ್ಯ ಕ್ಲಬ್ಗಳಲ್ಲಿ ತೊಡಗಿಸಿದ ಹಲವು ಮಾನ್ಯರಿದ್ದಾರೆ. ಅವರೆಲ್ಲರೂ ಸಹ ಅದೇ ರೀತಿ ಸಂತೋಷ್ ಕ್ಲಬ್, ನಮ್ಮ ಕಳೆದ ವರ್ಷ ಸಹ ನಾವು ಕಾರ್ಯಕ್ರಮ ಮಾಡೋದು ಸಂಪೂರ್ಣ ಬೆಂಬಲ ನೀಡಿದಂತಹ ಸಂತೋಷ್ ಕ್ಲಬ್ ಸೀತಾಂಗೋಳಿ ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಅವರೆಲ್ಲರನ್ನು ಈ ಮೆರವಣಿಗೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಈ ಕಾರ್ಯಕ್ರಮವನ್ನು ಈ ಡೋಲ್ ಬಡಿಯುವ ಮೂಲಕ ಶ್ರೀಯುತ ಕೊಡುಗೈ ದಾನಿಗಳಾದ ಶಿವಶಂಕರ ನೆಕ್ರಾಜ್ ಅವರು ಉದ್ಘಾಟಿಸಬೇಕು ಅಂತ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟಿಸಿದಂಥ ಶಿವಶಂಕರ್ ಅವರು ಎರಡು ಹಿತನುಡಿಯನ್ನು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಡೆಸುವಂಥ ಈ ಕಾರ್ಯಕ್ರಮವು ಶುಭವಾಗಲಿ, ಕಾರ್ಯಕ್ರಮವೆಲ್ಲ ಸಾಂಗವಾಗಿ ನಡೆಯಲಿ ಎಂಬುದಾಗಿ ನನ್ನ ಶುಭಾಶಯವನ್ನು. ಈ ಕಾರ್ಯಕ್ರಮ ಕಾರಣ ಎಲ್ಲ ರೀತಿಯಲ್ಲಿ ಶುಭವಾಗಲಿ, ಒಳ್ಳೆಯದಾಗಲಿ.
ಅಲ್ಲವೇ?